ಚೀನಾದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಚಿನ್ ಬನ್ಸೋಡೆ ಅವರು. ನಾನು ಕೆಲವು ಪ್ರಶ್ನೆಗಳನ್ನು ಅವ್ರ ಹತ್ರ ಕೇಳ್ತೀನಿ, ಯಾಕಂದರೆ ನಿಮಗೊಂದು ಕ್ಲಾರಿಟಿ ಕೊಡೋದಕ್ಕೆ. ಬನ್ಸೋಡೆ ಸರ್, ನಮಸ್ತೆ. ಸರ್ ನಮಸ್ಕಾರ ಸರ್, ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಎಸ್ ಬನ್ಸೋಡೆ ಸರ್, ನೀವೇ ಹೇಳಬೇಕು. ಇಲ್ಲಿ ಒಂದು ಆತಂಕ ಅಂತಂದರೆ ಬಂತು ಕೋವಿಡ್ ಇದ್ದ ಕಾರಣಕ್ಕಾಗಿ. ಆಮೇಲೆ ನಮ್ಮ ಇಂಡಿಯಾದಲ್ಲೂ ಕರ್ನಾಟಕದಲ್ಲೂ ಸಚಿವರುಗಳೆಲ್ಲ ಹೇಳಿದ್ದಾರೆ, ಡೋಂಟ್ ವರಿ, ಇದು ಆಲ್ರೆಡಿ ಮೊದಲೇ ಇತ್ತು, ವರಿ ಮಾಡ್ಕೋಬೇಡಿ ಅಂತ. ಆದರೆ ಒಂದೇನು ಬಂತು ಅಂತಂದರೆ ಚೀನಾದಲ್ಲಿ ಹಿಂಗಾಗಿದೆಯಂತೆ ಹಂಗಾಗಿದೆಯಂತೆ ಅಂತೇಳಿ. ನಿಜವಾಗ್ಲೂ ಏನಿದೆ ಚೀನಾದಲ್ಲಿ? ಸ್ಕೂಲ್ಗಳಿಗೆ ರಜೆ ಗಿಜೆ ಏನಾದರೂ ಕೊಟ್ಟಿದ್ದಾರಾ, ಅಥವಾ ಮಾಸ್ಕ್ ಹಾಕಬೇಕು ಅಂತಿದೆಯಾ? ನಿಮ್ಮನ್ನು ನೋಡಿದಾಗ ನನಗೆ ಭಾಳ ಧೈರ್ಯ ಬರ್ತಾ ಇದೆ. ಮಾಸ್ಕ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀರಿ, ಒಳ್ಳೆ ಹ್ಯಾಂಡ್ಸಮ್ ಹೀರೋ ಥರ. ಹೇಳಿ ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್ ಇವಾಗ ನೋಡಿ, ನಾನು ಚೈನಾದಲ್ಲಿ ಸುಮಾರು 1.5 ವರ್ಷದಿಂದ ಜಾಬ್ ಮಾಡ್ತಿದ್ದೀನಿ, ಓಕೆನಾ. ಇವಾಗ ನನ್ನ ಆಫೀಸಿಂದ ಇಲ್ಲಿ ಮನೆಗೆ ಜಸ್ಟ್ 800 ಮೀಟರ್ ಇದೆ, ಓಕೆ. ಸೊ ಇಲ್ಲಿ ಈ ಡಿಸ್ಟೆನ್ಸ್ ಅಲ್ಲಿ ಮಧ್ಯ ಸ್ಕೂಲು ಇದೆ, ಹಾಸ್ಪಿಟಲ್ ಇದೆ. ಸೊ ಇಲ್ಲಿ ನಾನು ಡೈಲಿ ಸ್ಟೂಡೆಂಟ್ಸ್ ನ ಮೀಟ್ ಮಾಡ್ತೀನಿ. ಅವರು ಸಹಿತ ನನಗೆ ಇದು ಫಾರಿನರ್ಸ್ ಅಂತ ಹಾಯ್ ಎಲ್ಲ ಮಾಡ್ತಾರಲ್ಲ, ಚೆನ್ನಾಗೂ ರೆಸ್ಪಾನ್ಸ್ ಮಾಡ್ತಾರೆ. ಯಾವ ಒಬ್ಬ ವ್ಯಕ್ತಿನೂ ಸಹಿತ ಮಾಸ್ಕ್ ಹಾಕೊಂಡಿದ್ ನೋಡೇ ಇಲ್ಲ. ಅದಾದ್ಮೇಲೆ ನಾನು ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ಮಾಡ್ತಿರ್ತೇನೆ. ಸೊ ಇವಾಗ ರೀಸೆಂಟ್ಲಿ ಎಸ್ಟರ್ಡೇ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಇವು ಅಂತ ಒಂದು ಸಿಟಿ ಇದೆ, ಆ ಸಿಟಿಗೆ ಹೋಗಿದ್ದೆ. ಅಲ್ಲಿ ಏನಕ್ಕಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಫೇಮಸ್ ಇದೆ. ಅಲ್ಲೂ ಸಹಿತ ನನಗೆ ಸುಮಾರು ಫಾರಿನರ್ಸ್ ಸಿಕ್ಕಿದ್ದಾರೆ. ಇವಾಗ ಪೋರ್ಟ್ಲ್ಯಾಂಡ್ ಮತ್ತೆ ದುಬೈ ಎಲ್ಲ ಕಡೆಯಿಂದಲೂ ಸಿಕ್ಕಿದ್ದಾರೆ. ಯಾರು ಸಹಿತ ಮಾಸ್ಕ್ ಹಾಕೊಂಡೇ ಇಲ್ಲ. ಇವನ್ ಇಂಡಿಯನ್ ಇವಾಗ ಇದು ಮುಂಬೈಯಿಂದನೂ ಸಿಕ್ಕಿದ್ದಾರೆ ಜನ. ನಿನ್ನೆ 3 ಜನ ಮಾತಾಡಿದ್ದೀವಿ. ಅವ್ರಿಗೂ ಕೇಳಿದೆ, ಬ್ರೋ ಇವಾಗ ಹಿಂಗಿಗ್ ಈ ತರ ನ್ಯೂಸ್ ಬರ್ತಿದೆಯಲ್ಲ, ಸೊ ಅದು ಹೆಂಗೆ ಅಂತ ಕೇಳಿದೆ ಅವ್ರಿಗೆಲ್ಲ. ಅವರು ಸಹಿತ ಹೇಳಿದ್ರು, ಅವ್ರು ಯಾವ ರೀತಿನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಯಾವ ವ್ಯಕ್ತಿನೂ ಸಹಿತ ಮಾಸ್ಕ್ ಹಾಕೊಂಡಿದ್ದು ಅವರು ನೋಡಿಲ್ವಂತೆ. ಅವರು ಸಹಿತ ಬೇರೆ ಸಿಟಿಗೂ ಹೋಗಿ ಬಂದಿದ್ದಾರೆ. ಸೊ ಇವಾಗ ನನ್ಗೂ ಸಹಿತ ನಮ್ಮ ಪೇರೆಂಟ್ಸ್ ಎಲ್ಲ ಕೇಳ್ತಿರ್ತಾರಲ್ವಾ, ಅಲ್ಲಿ ಹೇಗಿದೆ ವೈರಸ್ ಹಂಗೆ ಅಂತ. ನನಗ್ ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮಿಂದಾನೇ ಗೊತ್ತಾಗಿದ್ದು ನನಗೆ ಈ ತರ ನ್ಯೂಸ್ ಇದೆ ಅಂತ. ನಾನು ಚೈನಾದಲ್ಲಿ ಬಿಂದಾಸ್ ತಿರುಗಾಡ್ತಾ ಇದ್ದೀನಿ. ಯಾವ ಒಬ್ಬ ವ್ಯಕ್ತಿನೂ ಹಾಕೊಂಡಿದ್ದ ನೋಡೇ ಇಲ್ಲ ಇನ್ನೂವರೆಗೂ. ಇನ್ ಕೇಸ್ ಹಾಕೊಂಡಿದ್ರು ಸಹಿತ, ಇವಾಗ ಫುಡ್ ಸೇಲ್ ಮಾಡ್ತಿರ್ತಾರಲ್ವಾ, ಊಟ ಸೇಲ್ ಮಾಡೋರು, ಇಲ್ಲಾಂದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ಆ ಕೆಲಸ ಮಾಡೋರು ಮಾತ್ರ ಹಾಕೋತಾರೆ ಮಾಸ್ಕ್. ಅದು ಬಿಟ್ಟು ಯಾರು ಹಾಕೋದಿಲ್ಲ ಬೇರೆ ಜನ. ಓಕೆ, ಈಗ ಸೊ ಮಕ್ಕಳಿಗೆ ರಜೆ ಗಿಜೆ ಮತ್ತೊಂದು ಏನೂ ಇಲ್ಲ, ಮುಂಜಾಗ್ರತಾ ಕ್ರಮ ಈಗ ಸಾಧಾರಣವಾಗಿ ಇಲ್ಲ ಸರ್. ಓಕೆ, ಈಗ ನೀವು ಹೇಳಿದ್ರೆ 1.5 ವರ್ಷ ಆಯ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ. ಈಗ ಹಳೆ ನೆನಪನ್ನ ನೆನಪು, ಕೋವಿಡ್ ನೆನಪು ಮರಕಳಿಸುತ್ತಾ ಅಲ್ಲಿ, ಅಥವಾ ಎಲ್ಲ ಕಂಪ್ಲೀಟ್ ಮರ್ತು ಬಿಟ್ಟಿದ್ದಾರಾ? ಸರ್ ಇವಾಗ ನೋಡಿ ಸರ್, ಇವಾಗ ನನಗೂ ಸುಮಾರು ಇವಾಗ ಮೆಸೇಜಸ್ ಆಗಿರ್ಬೋದು, ಇಲ್ಲ ಮನೆ ಕಡೆಯಿಂದ ಕಾಲ್ ಎಲ್ಲ ಬರ್ತಿರುತ್ತಲ್ಲ ಇನ್ಫಾರ್ಮೇಶನ್ ಕೇಳಕ್ಕಂತ. ಇವಾಗ ನಾನೇನ್ ಮಾಡ್ತಿದ್ದೇನೆ ಅಂದ್ರೆ, ಇಲ್ಲಿ ನನ್ನ ಚೈನೀಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ಸಹಿತ ಬೇರೆ ಬೇರೆ ಸಿಟಿ, ಬೇರೆ ಬೇರೆ ಪ್ರೊವಿನ್ಸ್ ಇಂದನೂ ಇದಾರೆ. ಅವ್ರಿಗೆಲ್ಲ ಕೇಳ್ತಿರ್ತೀನಿ ಈ ತರ ವೈರಸ್ ಇದೆ ಅಂತ. ಅವ್ರು ನನಗೆ ಏನ್ ಕೇಳ್ತಾರೆ ಗೊತ್ತಾ, ಯಾವ ವೈರಸ್ ಅಂತ ಕೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿನ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವೊಂದು ಸಿಟೀಸ್ ಅಲ್ಲಿ ಹೇಗಿದೆ ಗೊತ್ತಾ, ಇವಾಗ ನಾನು ಹಾಕೊಂಡಿದ್ದೀನಿ ನೋಡಿ, ಇವಾಗ ಜಾಕೆಟ್ ಹಾಕೊಂಡಿದ್ದೀನಿ, ಏನಕ್ಕಂದ್ರೆ ಇಲ್ಲಿ ತುಂಬಾ ಚಳಿ. ಕೆಲವೊಂದು ಸಿಟೀಸ್ ಅಲ್ಲಿ ತುಂಬಾ ಚಳಿ ಇದ್ದಕ್ಕೆ ಏನಾಗ್ತಾ ಇದೆ, ಶೀತ ಬರ್ತಾ ಇದೆ. ಶೀತ ಬಂದಿರೋರು ಮಾತ್ರ ಇವಾಗ ಮಾಸ್ಕ್ ಹಾಕೋತಿದ್ದಾರೆ. ಅದು ಹೆಂಗಾಗ್ತಿದೆ ಅಂದ್ರೆ, ಅವರು ಜಾಸ್ತಿ ಜನ ಸೇಫ್ಟಿಗೋಸ್ಕರ ಮಾಸ್ಕ್ ಹಾಕೊಂಡ್ರೆ ನಮ್ಗೆ ಹೆಂಗ್ ಅನಿಸ್ತಿದೆ, ಜನ ನೋಡೋರ್ಗೆ ವೈರಸ್ ತುಂಬಾ ಹರಡ್ತಾ ಇದೆ, ಇದು ತುಂಬಾ ದೊಡ್ಡದಾಗಿರೋ ವೈರಸ್ ಇದೆ ಅಂತ. ನಿಜವಾಗ್ಲೂ ಇಲ್ಲ, ಆ ರೀತಿ ಇಲ್ವೇ ಇಲ್ಲ. ಇವಾಗ ನೋಡಿ, ಇಲ್ಲಿ ಜನನೂ ಇದಾರೆ ನನ್ನ ಹಿಂದ್ಗಡೆ. ಇವಾಗ ಡೆಲಿವರಿ ಪರ್ಸನ್ ಯಾವ ವ್ಯಕ್ತಿನೂ ಸಹಿತ ಇವಾಗ ಮಾಸ್ಕ್ ಹಾಕೊಂಡೇ ಇಲ್ಲ. ಥ್ಯಾಂಕ್ ಯು. ಸೊ ಲೈವ್ ಪ್ರೂಫ್ ಇನ್ನು ತೋರಿಸಿದ್ದೆ. ಬಟ್ ಇವಾಗ ಟೈಮ್ ಏನಾಗಿದೆ ಅಂದ್ರೆ, ಇವಾಗ 11 ಗಂಟೆ ಮೇಲಾಗಿದೆ ಚೈನಾದಲ್ಲಿ. ಜನ ಸ್ವಲ್ಪ ಕಡಿಮೆ ಸಿಗ್ತಾರೆ ನಿಮಗೆ ತೋರಿಸ್ಬೇಕಂದ್ರೆ ಸಹಿತ. ಓಕೆ, ಥ್ಯಾಂಕ್ ಯು ಬನ್ಸೋಡೆ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಚೀನಾದಿಂದ ನೇರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟರು ಸಚಿನ್ ಬನ್ಸೋಡೆ, ಕನ್ನಡಿಗರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರು, ಅವರು ಒಂದು ಕೊನೆಯಲ್ಲೊಂದು ಮಾತು ಹೇಳಿದರು. ಎಲ್ಲರೂ ಯಾವ ಥರ, ಈಗ ನಾವು ಕೂಡ ನೋಡಿ, ಯಾವುದಾದ್ರೂ ಕೆಮ್ಮು ಬಂದರೆ ಈಗ ಹೇಗಾಗಿದ್ದೀವಿ, ಮೊದಲೆಲ್ಲ ಮಾಸ್ಕ್ ಅನ್ನೋ ಪರಿಪಾಠವೇ ಇರಲಿಲ್ಲ ಅಲ್ವಾ, ಪರಿಪಾಠವೇ ಇರಲಿಲ್ಲ. ಈಗ ಅಟ್ಲೀಸ್ಟ್ ಒಂದು ಆ ಕೆಮ್ಮಿದೆ ಮತ್ತೊಂದು ಅಂತೇಳಿ ನಾವೇ ಮಾಸ್ಕ್ ಹಾಕೊಂಡ್ಬರ್ತೀವಿ. ಹಾಗೆಯೇ HMP ಏನಿದೆ, ಈ ಶೀತ ಕಾಲದಲ್ಲಿ ಸ್ವಲ್ಪ ಕೆಲವರಿಗೆ ಜಾಸ್ತಿ ಆಗ್ಬೋದು. ಅಲ್ಲೂ ಕೂಡ ನೋಡಿ, ಯಾರು ಶೀತ ಆಗುತ್ತೆ ಅವ್ರು ಹಾಕೊಂಡ್ಬಿಡ್ತಾರೆ. ಮಾರಣಾಂತಿಕ ಅಲ್ಲ, ಇಲ್ಲಿ ಕಂಡು ಬಂದಿರಬಹುದು. ಆಮೇಲೆ ಇವತ್ತು CM ಆದಿಯಾಗಿ ನನಗೆ ಭಾಳ ಖುಷಿ ಆಯಿತು. ಏನಪ್ಪ ಅಂತಂದರೆ, CM ಆದಿಯಾಗಿ, ಆಮೇಲೆ ಆರೋಗ್ಯ ಸಚಿವರ ಆದಿಯಾಗಿ ಎಲ್ಲರೂ ಅಲರ್ಟ್ ಆಗಿ ಮಾತಾಡಿದರು ಅದರ ಬಗ್ಗೆ. ಸೊ ಹಾಗಾಗಿ ಡೋಂಟ್ ವರಿ ಮಾಡ್ಕೋಬೇಡಿ, ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾರು ಸಚಿನ್ ಬನ್ಸೋಡೆ ಅವರು ಹೇಳಿದಾಗೆ, ಶೀತ ಇದ್ದವರು ಒಂದು ಹಾಕ್ಕೋತಾರೆ ಮಾಸ್ಕ್, ಏನೋ ಒಂದು ಕೆಮ್ಮು ಬರ್ತಾಯಿದ್ದು ಒಂದು ಮಾಸ್ಕ್ ಹಾಕೊಳ್ಳಿ, ಏನು ಕಳ್ಕೊಳ್ಳೋಕ್ಕಿದೆ. ಸೊ ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಷ್ಟೇ, ದಟ್ಸ್ ಆಲ್. ಚೀನಾದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಚಿನ್ ಬನ್ಸೋಡೆ ಅವರು. ನಾನು ಕೆಲವು ಪ್ರಶ್ನೆಗಳನ್ನು ಅವ್ರ ಹತ್ರ ಕೇಳ್ತೀನಿ, ಯಾಕಂದರೆ ನಿಮಗೊಂದು ಕ್ಲಾರಿಟಿ ಕೊಡೋದಕ್ಕೆ. ಬನ್ಸೋಡೆ ಸರ್, ನಮಸ್ತೆ. ಸರ್ ನಮಸ್ಕಾರ ಸರ್, ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಎಸ್ ಬನ್ಸೋಡೆ ಸರ್, ನೀವೇ ಹೇಳಬೇಕು. ಇಲ್ಲಿ ಒಂದು ಆತಂಕ ಅಂತಂದರೆ ಬಂತು ಕೋವಿಡ್ ಇದ್ದ ಕಾರಣಕ್ಕಾಗಿ. ಆಮೇಲೆ ನಮ್ಮ ಇಂಡಿಯಾದಲ್ಲೂ ಕರ್ನಾಟಕದಲ್ಲೂ
ಸಚಿವರುಗಳೆಲ್ಲ ಹೇಳಿದ್ದಾರೆ, ಡೋಂಟ್ ವರಿ, ಇದು ಆಲ್ರೆಡಿ ಮೊದಲೇ ಇತ್ತು, ಹಾಂ ಸರ್. ವರಿ ಮಾಡ್ಕೋಬೇಡಿ ಅಂತ. ಆದರೆ ಹಾಂ ಸರ್. ಒಂದೇನು ಬಂತು ಅಂತಂದ್ರೆ ಚೀನಾದಲ್ಲಿ ಹಿಂಗಾಗಿದೆಯಂತೆ ಹಂಗಾಗಿದೆಯಂತೆ ಅಂತೇಳಿ. ನಿಜವಾಗ್ಲೂ ಏನಿದೆ ಚೀನಾದಲ್ಲಿ? ಸ್ಕೂಲ್ಗಳಿಗೆ ರಜೆ ಗಿಜೆ ಏನಾದರೂ ಕೊಟ್ಟಿದ್ದಾರಾ ಅಥವಾ ಮಾಸ್ಕ್ ಹಾಕಬೇಕು ಅಂತಿದೆಯಾ? ನಿಮ್ಮನ್ನು ನೋಡಿದಾಗ ನನಗೆ ಭಾಳ ಧೈರ್ಯ ಬರ್ತಾ ಇದೆ. ಮಾಸ್ಕ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀರಿ, ಒಳ್ಳೆ ಹ್ಯಾಂಡ್ಸಮ್ ಹೀರೋ ಥರ. ಹೇಳಿ ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್ ಇವಾಗ ನೋಡಿ, ನಾ ಚೈನಾದಲ್ಲಿ ಸುಮಾರು 1.5 ವರ್ಷದಿಂದ ಜಾಬ್ ಮಾಡ್ತಿದ್ದೀನಿ. ಓಕೆನಾ. ಇವಾಗ ನನ್ನ ಆಫೀಸಿಂದ ಇಲ್ಲಿ ಮನೆಗೆ ಜಸ್ಟ್ 800 ಮೀಟರ್ ಇದೆ. ಓಕೆ. ಸೊ ಇಲ್ಲಿ ಈ ಡಿಸ್ಟೆನ್ಸ್ ಅಲ್ಲಿ ಮಧ್ಯ ಸ್ಕೂಲು ಇದೆ, ಹಾಸ್ಪಿಟಲ್ ಇದೆ. ಸೊ ಇಲ್ಲಿ ನಾನು ಡೈಲಿ ಸ್ಟೂಡೆಂಟ್ಸ್ ನ ಮೀಟ್ ಮಾಡ್ತೀನಿ. ಅವರು ಸಹಿತ ನನಗೆ ಇದು ಫಾರಿನರ್ಸ್ ಅಂತ ಹಾಯ್ ಎಲ್ಲ ಮಾಡ್ತಾರಲ್ಲ, ಚೆನ್ನಾಗೂ ರೆಸ್ಪಾನ್ಸ್ ಮಾಡ್ತಾರೆ. ಯಾವ ಒಬ್ಬ ವ್ಯಕ್ತಿನೂ ಸಹಿತ ಮಾಸ್ಕ್ ಹಾಕೊಂಡಿದ್ ನೋಡೇ ಇಲ್ಲ. ಅದಾದ್ಮೇಲೆ ನಾನು ಇವಾಗ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ಮಾಡ್ತಿರ್ತೇನೆ. ಸೊ ಇವಾಗ ರೀಸೆಂಟ್ಲಿ ಎಸ್ಟರ್ಡೇ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಇವು ಅಂತ ಒಂದು ಸಿಟಿ ಇದೆ, ಆ ಸಿಟಿಗೆ ಹೋಗಿದ್ದೆ. ಅಲ್ಲಿ ಏನಕ್ಕಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಫೇಮಸ್ ಇದೆ. ಅಲ್ಲೂ ಸಹಿತ ನನಗೆ ಸುಮಾರು ಫಾರಿನರ್ಸ್ ಸಿಕ್ಕಿದ್ದಾರೆ. ಇವಾಗ ಪೋರ್ಟ್ಲ್ಯಾಂಡ್ ಮತ್ತೆ ದುಬೈ ಎಲ್ಲ ಕಡೆಯಿಂದಲೂ ಸಿಕ್ಕಿದ್ದಾರೆ. ಯಾರು ಸಹಿತ ಮಾಸ್ಕ್ ಹಾಕೊಂಡೇ ಇಲ್ಲ. ಇವನ್ ಇಂಡಿಯನ್ ಇವಾಗ ಇದು ಮುಂಬೈಯಿಂದನೂ ಸಿಕ್ಕಿದ್ದಾರೆ ಜನ. ನಿನ್ನೆ 3 ಜನ ಮಾತಾಡಿದ್ದೀವಿ. ಅವ್ರಿಗೂ ಕೇಳಿದೆ, ಬ್ರೋ ಇವಾಗ ಹಿಂಗೆ ಈ ತರ ನ್ಯೂಸ್ ಬರ್ತಿದೆಯಲ್ಲ, ಸೊ ಅದು ಹೆಂಗೆ ಅಂತ ಕೇಳಿದೆ ಅವ್ರಿಗೆಲ್ಲ. ಅವರು ಸಹಿತ ಹೇಳಿದ್ರು ಅವ್ರು ಯಾವ ರೀತಿನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಯಾವ ವ್ಯಕ್ತಿನೂ ಸಹಿತ ಮಾಸ್ಕ್ ಹಾಕೊಂಡಿದ್ದು ಅವರು ನೋಡಿಲ್ವಂತೆ. ಅವರು ಸಹಿತ ಬೇರೆ ಸಿಟಿಗೂ ಹೋಗಿ ಬಂದಿದ್ದಾರೆ. ಸೊ ಇವಾಗ ನನ್ಗೂ ಸಹಿತ ನಮ್ಮ ಪೇರೆಂಟ್ಸ್ ಎಲ್ಲ ಕೇಳ್ತಿರ್ತಾರಲ್ವಾ, ಅಲ್ಲಿ ಹೇಗಿದೆ ವೈರಸ್ ಹಂಗೆ ಅಂತ. ನನಗ್ ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮಿಂದಾನೇ ಗೊತ್ತಾಗಿದ್ದು ನನಗೆ ಈ ತರ ನ್ಯೂಸ್ ಇದೆ ಅಂತ. ನಾ ಚೈನಾದಲ್ಲಿ ಬಿಂದಾಸ್ ತಿರುಗಾಡ್ತಾ ಇದ್ದೀನಿ. ಯಾವ ಒಬ್ಬ ವ್ಯಕ್ತಿನೂ ಹಾಕೊಂಡಿದ್ದ ನೋಡೇ ಇಲ್ಲ ಇನ್ನೂವರೆಗೂ. ಇನ್ ಕೇಸ್ ಹಾಕೊಂಡಿದ್ರು ಸಹಿತ ಇವಾಗ ಫುಡ್ ಸೇಲ್ ಮಾಡ್ತಿರ್ತಾರಲ್ವಾ, ಊಟ ಸೇಲ್ ಮಾಡೋರು, ಇಲ್ಲಾಂದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ಆ ಕೆಲಸ ಮಾಡೋರು ಮಾತ್ರ ಹಾಕೋತಾರೆ ಮಾಸ್ಕ್. ಅದು ಬಿಟ್ಟು ಯಾರು ಹಾಕೋದಿಲ್ಲ ಬೇರೆ ಜನ. ಓಕೆ. ಈಗ ಸೊ ಮಕ್ಕಳಿಗೆ ರಜೆ ಗಿಜೆ ಮತ್ತೊಂದು ಏನೂ ಇಲ್ಲ, ಮುಂಜಾಗ್ರತಾ ಕ್ರಮ ಈಗ ಸಾಧಾರಣವಾಗಿ ಇಲ್ಲ ಸರ್. ಓಕೆ. ಈಗ ನೀವು ಹೇಳಿದ್ರೆ 1.5 ವರ್ಷ ಆಯ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ. ಈಗ ಹಳೆಯ ನೆನಪನ್ನ ನೆನಪು, ಕೋವಿಡ್ ನೆನಪು ಮರುಕಳಿಸುತ್ತಾ ಅಲ್ಲಿ, ಅಥವಾ ಎಲ್ಲ ಕಂಪ್ಲೀಟ್ ಮರ್ತು ಬಿಟ್ಟಿದ್ದಾರಾ? ಸರ್ ಇವಾಗ ನೋಡಿ ಸರ್, ಇವಾಗ ನನಗೂ ಸುಮಾರು ಇವಾಗ ಮೆಸೇಜಸ್ ಆಗಿರ್ಬೋದು, ಇಲ್ಲ ಮನೆ ಕಡೆಯಿಂದನೂ ಕಾಲ್ ಎಲ್ಲ ಬರ್ತಿರುತ್ತಲ್ಲ ಇನ್ಫಾರ್ಮೇಶನ್ ಕೇಳಕ್ಕಂತ. ಇವಾಗ ನಾನೇನ್ ಮಾಡ್ತಿದ್ದೇನೆ ಅಂದ್ರೆ, ಇಲ್ಲಿ ನನ್ನ ಚೈನೀಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ಸಹಿತ ಬೇರೆ ಬೇರೆ ಸಿಟಿ, ಬೇರೆ ಬೇರೆ ಪ್ರೊವಿನ್ಸ್ ಇಂದನೂ ಇದಾರೆ. ಅವ್ರಿಗೆಲ್ಲ ಕೇಳ್ತಿರ್ತೀನಿ ಈ ತರ ವೈರಸ್ ಇದೆ ಅಂತ. ಅವ್ರು ನನಗೆ ಏನ್ ಕೇಳ್ತಾರೆ ಗೊತ್ತಾ, ಯಾವ ವೈರಸ್ ಅಂತ ಕೇಳ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿನ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವೊಂದು ಸಿಟೀಸ್ ಅಲ್ಲಿ ಹೇಗಿದೆ ಗೊತ್ತಾ, ಇವಾಗ ನಾನು ಹಾಕೊಂಡಿದ್ದೀನಿ ನೋಡಿ, ಇವಾಗ ಜಾಕೆಟ್ ಹಾಕೊಂಡಿದ್ದೀನಿ. ಏನಕ್ಕಂದ್ರೆ ಇಲ್ಲಿ ತುಂಬಾ ಚಳಿ. ಕೆಲವೊಂದು ಸಿಟೀಸ್ ಅಲ್ಲಿ ತುಂಬಾ ಚಳಿ ಇದ್ದಕ್ಕೆ ಏನಾಗ್ತಾ ಇದೆ, ಶೀತ ಬರ್ತಾ ಇದೆ. ಶೀತ ಬಂದಿರೋರು ಮಾತ್ರ ಇವಾಗ ಮಾಸ್ಕ್ ಹಾಕೋತಿದ್ದಾರೆ. ಅದು ಹೆಂಗಾಗ್ತಿದೆ ಅಂದ್ರೆ, ಅವರು ಜಾಸ್ತಿ ಜನ ಸೇಫ್ಟಿಗೋಸ್ಕರ ಮಾಸ್ಕ್ ಹಾಕೊಂಡ್ರೆ ನಮ್ಗೆ ಹೆಂಗ್ ಅನಿಸ್ತಿದೆ, ಜನ ನೋಡೋರ್ಗೆ ವೈರಸ್ ತುಂಬಾ ಹರಡ್ತಾ ಇದೆ, ಇದು ತುಂಬಾ ದೊಡ್ಡದಾಗಿರೋ ವೈರಸ್ ಇದೆ ಅಂತ. ನಿಜವಾಗ್ಲೂ ಇಲ್ಲ, ಆ ರೀತಿ ಇಲ್ವೇ ಇಲ್ಲ. ಇವಾಗ ನೋಡಿ ಇಲ್ಲಿ ಜನನೂ ಇದಾರೆ ನನ್ನ ಹಿಂದ್ಗಡೆ. ಇವಾಗ ಡೆಲಿವರಿ ಪರ್ಸನ್ ಯಾವ ವ್ಯಕ್ತಿನೂ ಸಹಿತ ಇವಾಗ ಮಾಸ್ಕ್ ಹಾಕೊಂಡೇ ಇಲ್ಲ. ಥ್ಯಾಂಕ್ ಯು. ಸೊ ಲೈವ್ ಪ್ರೂಫ್ ಇನ್ನು ತೋರಿಸಿದ್ದೆ. ಬಟ್ ಇವಾಗ ಟೈಮ್ ಏನಾಗಿದೆ ಅಂದ್ರೆ, ಇವಾಗ 11 ಗಂಟೆ ಮೇಲಾಗಿದೆ. ಚೈನಾದಲ್ಲಿ ಜನ ಸ್ವಲ್ಪ ಕಡಿಮೆ ಸಿಗ್ತಾರೆ ನಿಮಗೆ ತೋರಿಸ್ಬೇಕಂದ್ರೆ ಸಹಿತ. ಓಕೆ, ಥ್ಯಾಂಕ್ ಯು ಬನ್ಸೋಡೆ ಅವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಚೀನಾದಿಂದ ನೇರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟರು ಸಚಿನ್ ಬನ್ಸೋಡೆ.